ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಕೃಷ್ಣರಾಜಪೇಟೆಯ ಬೂಕನಕೆರೆ ಗ್ರಾಮದಲ್ಲಿ ಸಾವಿನಲ್ಲೂ ಒಂದಾದ ದಂಪತಿ. ಒಂದೇ ದಿನ ಪತಿ ಪತ್ನಿಯ ಸಾವಿನಲ್ಲೂ ಒಂದಾದ ದಂಪತಿಗಳು. ಬೂಕನಕೆರೆ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗಂಡ ಹೆಂಡತಿ ಇಬ್ಬರು ಒಂದೇ ದಿನ ನಿಧನ ಹೊಂದಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದಲ್ಲಿ ನಡೆದಿದೆ. ಬೂಕನಕೆರೆ ಗ್ರಾಮದ ಗೌರಮ್ಮ ಎಂಬುವವರು ಭಾನುವಾರ ನಿಧನ ಹೊಂದಿದರು. ಗೌರಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವಾಗ ಅವರ ಪತಿ ಲಿಂಗರಾಜ ನಾಯಕ ಅವರು ಪತ್ನಿಯ ಶವಕ್ಕೆ ಪೂಜೆ ಸಲ್ಲಿಸುವ ವೇಳೆ ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಕಳೆದ 46 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಗೌರಮ್ಮ ಮತ್ತು ನಿಂಗರಾಜ ನಾಯಕ ಅವರು ವಿವಾಹವಾಗಿ 46 ವರ್ಷ ಜೊತೆಯಲ್ಲಿಯೇ ಜೀವನವನ್ನು ನಡೆಸಿದ ದಂಪತಿಗಳಿಬ್ಬರು ಎಲ್ಲಿಗೆ ಹೋದರೂ ಜೊತೆಯಲ್ಲಿಯೇ ಹೋಗಿ ಬರುತ್ತಿದ್ದರು. ಈ ದಂಪತಿಗಳಿಗೆ ಜಗದೀಶ್ ಮತ್ತು ವಿಜಯ್ ಕುಮಾರ್ ಎಂಬ ಇಬ್ಬರು ಪುತ್ರರಿದ್ದರು. ಗೌರಮ್ಮ ಭಾನುವಾರ ಬೆಳಗ್ಗೆ ಅನಾರೋಗ್ಯದಿಂದ ನಿಧನವನ್ನು ಹೊಂದಿದ್ದಾರೆ. ಗೌರಮ್ಮ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡು ಮೃತ ಗೌರಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪೂಜೆಯನ್ನು ಸಲ್ಲಿಸುವ ಸಮಯದಲ್ಲಿ ಪತಿ ನಿಂಗರಾಜ ನಾಯಕ ಅವರು ಪೂಜೆ ಸಲ್ಲಿಸುವುದಕ್ಕೂ ಮುನ್ನವೇ ಅಸ್ವಸ್ಥಗೊಂಡು ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ನಂತರ ಇಬ್ಬರಿಗೂ ಪೂಜೆ ಸಲ್ಲಿಸಿದ ಕುಟುಂಬದವರು ಹಾಗೂ ಬಂಧುಗಳು ಒಂದೇ ಕಡೆ ಒಂದೇ ಸಮಯದಲ್ಲಿ ಗಂಡ ನಿಂಗರಾಜ ನಾಯಕ, ಹೆಂಡತಿ ಗೌರಮ್ಮ ಅವರ ಪಾರ್ಥಿವ ಶರೀರವನ್ನು ಅವರ ಜಮೀನಿನಲ್ಲಿ ಅಕ್ಕಪಕ್ಕ ಹೂಳುವ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಒಂದೇ ದಿನ ದಂಪತಿಗಳಿಬ್ಬರು ಸಾವನ್ನಪ್ಪಿರುವ ಸುದ್ದಿಯು ಕಾಡ್ಗಿಚ್ಚಿನಂತೆ ಹರಡಿ ಬೂಕನಕೆರೆ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿತು. ಇನ್ನು ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಅಂತಿಮ ದರ್ಶನ ಪಡೆದು ಅಂತಿಮ ನಮನ ಸಲ್ಲಿಸಿ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಒಂದೇ ಸಮಯದಲ್ಲಿ ನಡೆದ ದಂಪತಿಗಳಿಬ್ಬರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಒಂದೇ ದಿನ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಗಳಾದ ಪುತ್ರರಾದ ಜಗದೀಶ್ ಮತ್ತು ವಿಜಯ್ ಕುಮಾರ್ ಅವರಿಗೆ ಸಾಂತ್ವನವನ್ನು ಹೇಳಿದರು. ಅಲ್ಲದೆ ಸಾವು ಎಲ್ಲರಿಗೂ ಬರುತ್ತದೆ, ಆದರೆ ತಂದೆ ತಾಯಿಗಳಿಬ್ಬರು ಒಂದೇ ದಿನ ಸಾವು, ಇಂತಹ ಸಾವು ಯಾರಿಗೂ ಬರಬಾರದು ಎಂದು ಮರುಕವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಪ್ರಜಾಪವರ್ ನ್ಯೂಸ್. ಚಾಮರಾಜನಗರದಲ್ಲಿ ಶ್ರೀ ವಾಲ್ಮೀಕಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ. ಚಾಮರಾಜನಗರದಲ್ಲಿ ಶ್ರೀ ವಾಲ್ಮೀಕಿ ಭಾವಚಿತ್ರ ಅದ್ದೂರಿ ಮೆರವಣಿಗೆ. ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ನಾಯಕ ಸಮುದಾಯ ವತಿಯಿಂದ ನಗರದಲ್ಲಿ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಕಲಾ ತಂಡಗಳೊಂದಿಗೆ ನಡೆಯಿತು. ನಗರದ ಸಂತಿಮರಹಳ್ಳಿ ವೃತ್ತದಲ್ಲಿರುವ ಕೆಳಗಡೆ ನಾಯಕ ಬೀದಿಯ ರಾಮಮಂದಿರದ ಮುಂಭಾಗದಲ್ಲಿ ಅಲಂಕೃತ ಬೆಳ್ಳಿ ರಥದಲ್ಲಿ ವಾಲ್ಮೀಕಿ ಭಾವಚಿತ್ರವಿಟ್ಟು ಪೂಜೆ ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ದೊಡ್ಡಂಗಡಿ ಬೀದಿ, ಮೇಗಲ ನಾಯಕ ಬೀದಿ, ಮಹದೇಶ್ವರ ಬಡಾವಣೆ, ರೈಲ್ವೆ ಬಡಾವಣೆ ಮತ್ತು ಶಂಕರ್ಪುರ ಬಡಾವಣೆಗಳಲ್ಲಿ ಮೆರವಣಿಗೆ ಮಾಡಿ ವಾಪಸ್ಸು ರಾಮಮಂದಿರ ಮುಂಭಾಗದಲ್ಲಿ ಮುಕ್ತಾಯವಾಯಿತು. ಮೆರವಣಿಗೆಯಲ್ಲಿ ಯಜಮಾನ ವರದನಾಯಕ, ಕೃಷ್ಣನಾಯಕ ಮತ್ತು ಶಿವವಿರಾಟ್, ಬಸವರಾಜು, ಮಣಿಕಂಠ, ಚಂದ್ರಶೇಖರ್ ಮತ್ತು ದೇವರಗುಡ್ಡರಾದ ಬಸವಣ್ಣ, ರಾಜಣ್ಣ, ನಂದೀಶ್, ಲೈಟಿಂಗ್ಸ್ ರಾಜಣ್ಣ, ಚಿಕ್ಕ ಯಜಮಾನ, ರಾಜು ನಾಯಕ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮಂಡ್ಯದಲ್ಲಿ ಕಿಲಾರ ಗ್ರಾಮದಲ್ಲಿ 4.5 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಭೂಮಿ ಪೂಜೆ. ಮಂಡ್ಯದ ಕೀಲಾರ ಗ್ರಾಮದಲ್ಲಿ 4.50 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗಣಿಗ ಭೂಮಿ ಪೂಜೆ ಸಲ್ಲಿಸಿದರು. ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ ಚೀಲಾರ ಮತ್ತು ತುಂಬಕೆರೆ ಗ್ರಾಮದಿಂದ ಕಚ್ಚಿಗೆರೆಯ 4.50 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮನ್ಮುಲ್ಲಾ ಅಧ್ಯಕ್ಷರಾದ ಯುಸಿ ಶಿವಕುಮಾರ್, ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ, ಕೀಲಾರ ರುದ್ರೇಗೌಡ, ವಕೀಲರಾದ ವಿಶಾಲ್ ರಘು ಮತ್ತು ತುಂಬಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಯೋಗಾನಂದ ಮತ್ತು ಕೃಷ್ಣ ಆನಂದ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮಂಡ್ಯ. PWDಯಿಂದ 4.5 ಕೋಟಿ ರೂಪಾಯಿಯನ್ನು ಹಾಕಿದ್ದೀವಿ. ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಅದು ಬಹಳ ಸುಮಾರು ಒಂದು 25,000 ಜನ ಓಡಾಡುವಂಥ ರೋಡದು ಭಾಳ ಪ್ರಾಮುಖ್ಯತೆ ಇತ್ತು, ಸೇರಿಸಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಕಿಲಾರ ಟು ತುಮಕೂರು ರೋಡ್ನ ಜಾಯಿನ್ ಮಾಡ್ತೀವಿ. ಅಲ್ಲಿಗೆ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕ ಕಲ್ಪಿಸೋದು ನಮ್ಮೆಲ್ಲರ ಕರ್ತವ್ಯ. ಅದಾಗ್ತದೆ. ಧನ್ಯವಾದ.
ಧಾರವಾಡದಲ್ಲಿ ಪಿಎಸ್ಐ ಆಕಾಂಕ್ಷಿ ಹೃದಯಾಘಾತದಿಂದ ಸಾವು, ಬಳ್ಳಾರಿ ಮೂಲದ ರಾಮಾಂಜನೇಯ ಕೊನೆಯುಸಿರು. ಧಾರವಾಡದಲ್ಲಿ ಪಿಎಸ್ಐ ಆಕಾಂಕ್ಷಿ ಹೃದಯಾಘಾತದಿಂದ ಸಾವು, ಬಳ್ಳಾರಿ ಮೂಲದ ರಾಮಾಂಜನೇಯ ಧಾರವಾಡದಲ್ಲಿ ಕೊನೆಯುಸಿರು. ಪಿಎಸ್ಐ ಆಗಲೇಬೇಕು ಎಂಬ ಬಹುದಿನಗಳ ಕನಸು ಕಂಡು ಅದಕ್ಕೆ ಬೇಕಾದ ಸಿದ್ಧತೆಯಲ್ಲಿಯೇ ನಿರತನಾಗಿದ್ದ ಅಭ್ಯರ್ಥಿಯೋರ್ವ ಹೃದಯಾಘಾತದಿಂದ ಸಾವಿಗೀಡಾಗಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ರಾಮಾಂಜನೇಯ ಎಂಬ ಪಿಎಸ್ಐ ಆಕಾಂಕ್ಷಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿದ ವ್ಯಕ್ತಿಯಾಗಿದ್ದಾನೆ. ಬಳ್ಳಾರಿ ಮೂಲದವರಾಗಿದ್ದ ರಾಮಾಂಜನೇಯ ಕಳೆದ 5 ವರ್ಷಗಳಿಂದ ಧಾರವಾಡದಲ್ಲಿ ಇದ್ದುಕೊಂಡೇ ಅಭ್ಯಾಸ ಮಾಡುತ್ತಿದ್ದರು. ಧಾರವಾಡ ನಿಸರ್ಗ ಲೇಔಟ್ನಲ್ಲಿ ರೂಮ್ ಮಾಡಿಕೊಂಡು ಇವರಿಗೆ ನಿನ್ನೆ ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿತು. ಕೂಡಲೇ ಅವರನ್ನು ಧಾರವಾಡದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ಗೆ ಅವರ ಸ್ನೇಹಿತರು ರವಾನಿಸಿದ್ದರು. ಇನ್ನು ಚಿಕಿತ್ಸೆ ಫಲಕಾರಿಯಾಗದೆ ರಾಮಾಂಜನೇಯ ಆಸ್ಪತ್ರೆಯಲ್ಲಿಯೇ ಕೊನೆಯುಸಿರೆಳೆದಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಧಾರವಾಡ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಲ್ಲಿ ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇದೆಂತ ಶಿಕ್ಷೆ, ದಂಡ ನೀಡಿದ್ರೂ ಸಿಕ್ಕಿಲ್ಲ ನ್ಯಾಯ. ಕುಷ್ಟಗಿ ತಾಲೂಕಿನ ಹುಲಿಗೆರೆ ಗ್ರಾಮದಲ್ಲಿ ಬಂಜಾರ ಸಮುದಾಯದಿಂದ 20 ಮನೆಗಳ ಬಹಿಷ್ಕಾರ. 21ನೇ ಶತಮಾನದಲ್ಲಿಯೂ ಇಂಥ ಪ್ರಕರಣ, ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂಥ ಶಿಕ್ಷೆ. 6,50,000 ದಂಡ ನೀಡಿದ್ರೂ ಸಿಕ್ಕಿಲ್ಲ ನ್ಯಾಯ. ಹಲವಾರು ತಾಂಡಾ ಮುಖಂಡರಿಂದಲೂ ಬಗೆಹರಿಸಲು ಸಾಧ್ಯವಾಗಿಲ್ಲ. ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹೌದು ವೀಕ್ಷಕರೇ, 21ನೇ ಶತಮಾನದಲ್ಲೂ ಸಹ ಇಂಥ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವುದು ನೋಡಿದ್ರೆ ಅಚ್ಚರಿಯಾಗುತ್ತೆ. ಇದು ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ. ಸುಮಾರು 2 ವರ್ಷದ ಹಿಂದೆ ಒಬ್ಬ ಮಹಿಳೆ ಪರ ಪುರುಷನ ಸಹವಾಸ ಮಾಡಿದ್ದಾಳೆ ಎಂದು ಸಮುದಾಯದಿಂದ 21 ಮನೆಗಳನ್ನು ಸಮುದಾಯದಿಂದ ಹೊರಗಿಡಲಾಯಿತು. ನಂತರ ಅವಳನ್ನ ಊರಿಂದ ಹೊರಹಾಕಿ 6,50,000 ರೂಪಾಯಿ ಸಮುದಾಯಕ್ಕೆ ದಂಡ ಕಟ್ಟಿದ್ರೂ ಸಹ ಸಮುದಾಯದವರು ನಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳೋದಿಲ್ಲ. ನಮ್ಮ ಮಕ್ಕಳನ್ನ ಹೀಯಾಳಿಸುವುದು, ಹೆಣ್ಣು ಮಕ್ಕಳನ್ನ ಅವಾಚ್ಯ ಪದಗಳಿಂದ ಬೈದಾಡುವುದು ಮತ್ತು ಒಂದು ಮನೆಯಿಂದ 1 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂದು ಹೇಳ್ತಾ ಇದ್ದಾರೆ ಎಂದು ಅಲ್ಲಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕು ಎಂದು ನೊಂದವರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಶಿವಕುಮಾರ್, ಕೆಂಬಾವಿ, ಹಿರೇಮಠ್. ಮನುಷ್ಯರಿ ತಂಡ ಮತ್ತು ಅವ್ರ ಕಡೆಯಿಂದ ಒಂದು 4 ತಂಡ ಯಾರೋ ಬಂದಿದ್ರು, ಒಟ್ಟು 8 ತಂಡದವ್ರು ಕೂಡಿದ್ರು. ಅವರಿಗೆ ಹೊಳ್ಳಿ ನಿಮ್ಮ ತಪ್ಪೈತೆ ಅಂತೇಳಿ 1,10,000 ರೂಪಾಯಿ ದಂಡ ಹಾಕೋಗ್ಯಾರ. ಆದರೂ ಈ ಸ್ವಮಕ್ಕಳು ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ಇವರು 5 ತಂಡದಾರ ಹೆಂಗೆ ಕರ್ಸಿರಲ್ಲ, ಅವ್ರಲಿಂದ ಬಾಳೆ ಮಾಡ್ಕೊಂಡು ತಿನ್ಲಿ. ನೋಡೋಣ ಇವ್ರಿಗೆ ಎಷ್ಟು ದಿವಸ ಬಾಳೆ ಮಾಡ್ಕೊಂಡು ತಿಂತಾರೆ. ಊರಾಗಿದ್ದು ಬಾಳೆ ಮಾಡಲಿ ಸ್ವಮಕ್ಕಳು ಅಂತ ನಮ್ಮನ್ನ ಬೆದರಿಕೆ ಹಾಕಕತ್ತಾರ ಪದೇ ಪದೇ. ನಮ್ಮ ಜೀವ ಬೆದರಿಕೆನ ಐತ್ರಿ. ನಾವು ಯಾವಾಗ ನಮ್ಮನ್ನ ಹೊಡಿತಾರೋ, ಎಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ. ಈಗ ಅವರು ಹುಡಿ 100 ಮನೆ ಹಾಕೋ, ನಮ್ಮ ಒಂದು 10-15 ಮನೆ ಹಾಕೋ. ನಾವ್ ಎಲ್ಲಿ ಹೋಗ್ಬೇಕು ಹೇಳ್ರಿ? ನಾವ್ ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? SP ಸಾಹೇಬ್ರ ತಲೆ ಹೋದ್ರು SP ಸಾಹೇಬ್ ಆಯ್ತಪ್ಪ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ CPI ಸಾಹೇಬ್ರ ಒಟ್ಟನ್ನ ಕೊಡೋದಿಲ್ಲ ಅಂತ ಹೇಳಿದ್ರು. ಇಲ್ಲೇ ನಮ್ಮ ಅಂಗಮಿನಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ DJ ಕೊಟ್ಟಿಲ್ಲ ಸರ್. ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ಇಡೀ ತಾಂಡೆ ಕಿತ್ತು ಹೋದ್ರು, ಅಲ್ಲಿ DJ ಕೊಟ್ಟಿಲ್ಲ. ಈ ನಾವು 8 ದಿವಸ ಬಿಫೋರ್ ಕೊಟ್ರಿ, ಹೆಂಗ್ ಕೊಟ್ರಿ ಇವರು DJ ಪರ್ಮಿಷನ್? ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ. ಅಂದ್ರೆ ನಾವೇನು ಬಡವರಿಗೆ ಬದುಕಕ್ಕೆ ಹಕ್ಕ ಐತಾ ಇಲ್ಲ? ಸಂವಿಧಾನ ಇಲ್ಲಲ್ಲ. ಅಲ್ಲ, ನಮಗ ಬಡವರಿಗೆ ಹಕ್ಕ ಐತೋ ಇಲ್ಲ ಕೇಳಕ್ಕಿದು. ಅಲ್ಲ, ನಮ್ಮ ಪುರಾಗೆ ಐತೋ ಏನು ರೊಕ್ಕ ಇದ್ದಾರ ಕಡೆ ಐತೋ ಸರ್ಕಾರ? ಏನು ಇವ್ರು ರಾಜಕೀಯ ಆಯ್ತು? ನಾವು ಬಡ್ರಿ ಏನ್ ಮಾಡೋದು ಹೇಳ್ರಿ? ನಾವೆಲ್ಲಿ ಹೋಗ್ಬೇಕು? ನಾವು ದುಡ್ಕೊಂಡ್ ತಿನ್ನೋರು. ನಮ್ಮ ಹಿಂದೆ 8 ಮಕ್ಕಳು ತಗೊಂಡು ನಾವು ದುಡ್ಕೊಂಡ್ ತಿನ್ನಕ್ ಹೋಗೋರು. ನಾವು ವರ್ಷಕ್ಕೊಮ್ಮೆ ಜಾತ್ರೆ ತಗೊಂಡ್ ಬರೋರು. ನಮ್ಮ ನಿಂಗತ್ತೆ ವರ್ಷ ಹೊರಗೆ ಇಟ್ಕೊಂಡು ಹೋದ್ರು. ನಾವು ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಕೇಳ್ಬೇಕು? 6 ಜನ ಎದುರಾಗಿದ್ರೆ ಟೋಟಲ್. ಇವಾಗ ದೊಡ್ಡ ಹಿರಿಯರೇ ಪ್ರಕಾಶ್ ರಾಠೋಡ್ ಎಲ್ಲಾ ಕಡೆ ಮತ್ತ ರಾಜಕೀಯ ಮಾಡ್ತಾನ. ಈಟ್ ತಾಂಡ್ಯದಾಗ ಮತ್ತೆ ಒಂದು ಸುದ್ದಿ ಮಾಡ್ಕೊಳಕ ಹೋಗಲ್ಲು. ನಮ್ಮ ನಾಯಕಿ ತನಕ ನಮ್ಮ ಅಜ್ಜ ಮುತ್ತರ ಕಾಲಿಂದ ಬಂದಿದ್ದು. ಈಗ ನಡ್ವಾಕ ಕಸ್ಕೊಂಡ್ ರೊಕ್ಕ ಐತ, ಹಣ ಐತ, ಜನ ಬಲ ಐತ ಅಂತ ಹೇಳಿ ಈ ನಮೂನಿ ಮಾಡಕತ್ತ ಕತ್ತಪತಿ ವ್ಯವಹಾರ ಮಾಡಕತ್ತ. ನೀವ ಹಿತಾಪತಿ ಯಾವಾಗ ನಡ್ಸ್ಯಾನ? ಇದನ್ನ ಯಾರಿಗೆ ಮುಟ್ಟಿಸ್ತೀರಿ? ಮುಟ್ಟಿಸ್ರಿ ದಯವಿಟ್ಟು. ನೀವು ಮೀಡಿಯಾದಾರಿ ಹೇಳ್ತೀನಿ. ನಮ್ಗೆ ಭಾಳ ತ್ರಾಸ ಆಗೈತ, ಭಾಳ ನೋವಾಗೈತ, ಭಾಳ ನೋವಾಗೈತ. ನಮ್ಗೆ ಸಣ್ಣ ಸಣ್ಣ ಹುಡ್ರು ಮಕ್ಕಳು ಅದಾವ. ಇವ್ರ ಮಕ್ಕಳಿಗೆ ಹೋದ್ರು ಮಕ್ಕಳಿಗೂ ಹೊಡೆದು ಬಡ್ದು ಕಳಿಸ್ತಾರ. ಭಾಳ ಸಮಸ್ಯೆ ಐತ್ರಿ ನಮಗ. 3 ವರ್ಷ ಆತ ನಾವು ಮಾಡ್ಸಕತ್ತಿ. 3 ವರ್ಷದಿಂದ ನಡೆದತ್ತಿದ್ದು ಸಮಸ್ಯೆ. 1 ದಿವಸ ಅಲ್ಲ, 2 ದಿವಸ ಕೊಟ್ಟಿಲ್ಲ. ಕೇಸ್ ಕೊಡ್ತೀವಿ ನಾವು. ಕೈ ಮುಗಿದು ನಿಮ್ಮನ್ನ ಬೇಡ್ಕೊಂತೀನಿ ಮೀಡಿಯಾದಾರಿಗೆ.
ಇದನ್ನ ಹೆಂಗೆ ಮಾಡಿದ್ರಿ ಎಲ್ಲಿ ಮುಟ್ಟಿದ್ರಿ ನಿಮ್ಗೆ ಬಿಟ್ಟಿದ್ದು. ನಮ್ಮ ಸಮಾಜದಿಂದ ಹೊರಗಿಟ್ಟಿದ್ದು ಕಾರಣ ನಮ್ಮ ತಮ್ಮನ ಮಗಳು ಅನೈತಿಕ ಸಂಬಂಧ ಇನ್ನೊಬ್ಬರು ಕೂಡ ಇದ್ದಿದ್ದಕ್ಕೆ ಆಕಿನ ಕಡೆಯಿಂದ ಹುಡುಗನ ಕಡೆಯಿಂದ 6.5 ಲಕ್ಷ ರೂಪಾಯಿ ದಂಡ ತೊಗೊಂಡು ರೊಕ್ಕ ತೊಗೊಂಡು ಮತ್ತು ಆ ಹುಡುಗಿನ ಊರು ಬಿಟ್ಟು ಓಡಿಸ್ಯಾರ. ಆ ಇಬ್ಬರು ಗಂಡ ಹೆಂಡತಿ ಊರು ಬಿಟ್ಟನು ಓಡಿಸ್ಯಾರ. ನಮ್ಮನ್ನು ಊರು ಬಿಟ್ಟು ಹೊರಗೆ ಹಾಕ್ಯಾರ, ನಮ್ಮನ್ನು ಸಮಾಜ ಬಿಟ್ಟು. ನಮ್ಮನ್ನು ಏನು ಯಾವ್ದಕ್ಕೂ ಕರ್ಕೊಂಡವಲ್ರು. ಗುಡಿ ತಾಲಿ ಹೋದ್ರು, ನಮ್ಮ ಮಂದಿ ಹೆಣ್ಮಕ್ಳು ಇವರೆಲ್ಲರೂ ಹೋದ್ರು. ಇವ್ರು ಯಾಕೆ ಬಂದಿರಿ ಹುಡುಗ ಸಣ್ಣ ಹುಡುಗರು ಹೋದ್ರು, ಅವ್ರು ಹೊಳಗೆ ಕಳ್ಸೋದು ಬಳದು ಕಳ್ಸೋದು. ಅವ್ರ ಮನ್ಯಾಗೂ ಅದಾವ, ನಾವು ಅವ್ನಿಗೆ ಹೇಳಿದ್ರಿ ಟೈಮ್ ಬಂದಾಗ ಹೇಳ್ತೀವಿ. ಅವೆಲ್ಲ ಮುಂದೆ ಬಂದಾಗ ಇದನ್ನು ಮತ್ತೆ ಮುಂದುವರ್ಸ ಅವ್ರು ಓಡಿಸ್ತೀವಿ ಅಂದ್ರೆ ನಾವು ಮುಂದುವರ್ಸ್ತೀವಿ. ಅದನ್ನು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೋ ಏನಿಲ್ಲ. ಇದು ಇಷ್ಟ ರೀ ನಮ್ದು 3 ವರ್ಷ ಆಯ್ತು ನಮ್ಗೆ ಅನುಭವಿಸಕತ್ತಿ. ಇವ್ರು ಮಾತಾಡ್ತಾರೆ ನಮ್ಮ ತಮ್ಮರ್ರೆ. ಹೂಲಗೇರಿ ಗ್ರಾಮ ತಾಂಡ 6ನೇ ವಾರ್ಡ್ ಅಂತ. ನಾವು ಬಂಜಾರ ಸಮಾಜದವರು. ಫಸ್ಟ್ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ. ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಳ ಗುಡಿಯಿಂದ ಒಂದು 80 ಲಕ್ಷ ರೂಪಾಯಿ ಇತ್ತು. ಆ 80 ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮ್ಗೆ ತಂಡದಿಂದ ಹೊರಗೆ ಹಾಕ್ಯಾರ. ಮತ್ತು ಅನೈತಿಕ ಸಂಬಂಧ ಅವರಿಗೆ ಹಚ್ಚಿ ನಿಮ್ಮ ನ್ಯಾಯ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತೇಳಿ ಅವರು ನಮ್ಗೆ ಅದನ್ನು ಬ್ಲಾಕ್ ಮೇಲ್ ಮಾಡಿ ಒಂದೊಂದು ಮನೆಗೆ 1 ಲಕ್ಷ ರೂಪಾಯಿ ದಂಡ ಕೇಳಕೊಂತಾರೆ. ತಾಂಡ ಊರಾಗ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು? ನಾವೊಂದು 20 ಮನೆಯಲ್ಲಿ ಎಲ್ಲಿ ಹೋಗ್ಬೇಕು? ನಾವು ಏನಂತ ಮಾಡ್ಬೇಕು ಅವ್ರಿಗೆ? ನಾವು ಹೇಳಕ್ಕೆ ಹೋದ್ರೆ ನೀವು 1 ಲಕ್ಷ ರೂಪಾಯಿ ಒಳಗೆ ಕೊಟ್ಟು ಬಾ ಅಂತೀರಿ. PSI ಸಿಬ್ಬಂದಿಗೆ ಹೇಳಿವಿ, ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ. ಇದೆಲ್ಲ ಹೇಳಿ ಕಾಸಿ ತಕರಾರಿದೆ, ನಮ್ಮ ತಂಟೆ ತಕರಾರು ಯಾವ ಹಬ್ಬ ಮಾಡೋವಂತಲ್ಲ ಅಂತ ಹೇಳಿವಿ. ಆದರೂ ಅವ್ರು ಪರ್ಮಿಷನ್ ಕೊಟ್ಟಿವಿ ಅಂತ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕು ಈಗ? ನಮ್ಮ ಮಕ್ಕಳು ಗುಡಿತಾಕ ಆಟ ಆಡ್ಕೊಂತ ಹೋದ್ರೆ ನೀವು ಹೊರಗೆ ಹಾಕಿ ಅಂತ ಹೊರಗೆ ಹಾಕ್ತಾರೆ. ನಾವೆಲ್ಲಿ ಹೋಗ್ಬೇಕು ಈಗ? ನಾವು ಇದು ಕೊಟ್ಟಿದ್ದು ಪರ್ಮಿಷನ್ ಕೊಟ್ಟಿದೆ. CPI ಒಂದು ಕೊಟ್ಟಿದ್ದು ನೋಡ್ರಿ ಏನೇನು ಎಲ್ಲರಿಗೂ ಕೊಟ್ಟಿವಿ. ಎಲ್ಲ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ. ಮತ್ತು 3 ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗೆ ಕೊಟ್ಟಿರ್ತಾರೆ ಅವರು? ಅವ್ರ ಕಾನೂನು ದೃಷ್ಟಿಯಿಂದ ಮುತ್ತಣ್ಣ ರಾಠೋಡ್ ಅಂತ ಅದಾನ, ಪ್ರಕಾಶ್ ರಾಠೋಡ್ ಅಂತ ನಾವು IMLಗೆ ಹೇಳ್ಕೊಂತೀವಿ. ನಾವು ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀವಿ, ಅವ್ರಿಗೆ ಹೇಳ್ಕೊಂತೀವಿ. ನಾವು ಬಯ್ಯಾಪುರಿಗೆ ಹೇಳ್ಕೊಂತೀವಿ. ನಾವು ದೊಡ್ಡನಗೌಡನ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ದೊಡ್ಡನಗೌಡ MLA ನಮ್ಮ ಶಾಸಕರು ಗಮನಕ್ಕೆ ತೊಗೊಂಬಂದಿ. ನಾವು ಗಮನಕ್ಕೆ ತೊಗೊಂಬಂದು ಆಯ್ತು ನಾ ಹೇಳ್ತೀನಿ ಸುದ್ದಿ ಮಾಡ್ತೀವಿ ಅಂತ ಹೇಳಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು. ಗೊತ್ತಾಗಿ CPI ತನ ಹೋಗಿ ಬಂದೀವಿ ನಾವು. ಆಯ್ತು ನಿಮ್ಮ ತಕರಾರು ನಾ ಬಂದು ಬಗೆಹರಿಸ್ಕೊಡ್ತೀನಿ, ಅಲ್ಲಿ ತನಕ ಏನು ಮಾಡೋಕ್ಕಿಂತಲ್ಲ ಅಂತ ಹೇಳ್ಯಾರ. ಮತ್ತು ಇವ್ರಿಗೆ ಹೆಂಗೆ ಮಾಡಕ್ಕೆ ಕೊಟ್ಟರು? ನಮ್ಮ ಮಕ್ಕಳು ಹೋದ್ರೆ ಹೆಣ್ಮಕ್ಳು ಹೋದ್ರೆ ನೀವೇನು ನಮ್ಮ ತಾಂಡದಾರೆ ನೀವು ಸುಳ್ಳ್ಯಾರ, ನಿಮ್ದು ಅನೇಕ ಸಂಬಂಧ ಐತಿ, ನಿಮ್ದು ಭಾಳ ಐತೆ ಅಂತ ಹೇಳ್ತಾರೆ. ನಾವೆಲ್ಲಿ ಹೋಗ್ಬೇಕು? ನಾವೀಗ ನಾವು ಊರು ಬಿಟ್ಟು ಹೋಗ್ಬೇಕಾ? ಕಾನೂನಿಲ್ಲ ಇದಕ್ಕೆ. ಕಾನೂನುಗಳು ತಿಳಿಸಿದ್ರೆ ಆಯ್ತು ಹೇಳೋಣ ಅಂತಾರೆ. ಏನು ಹೇಳ್ಯಾರ ಇವರು ಕಾನೂನು ಹತ್ರ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಸೇವಲ ಜೈ ಮರ್ಯಾಮಾಡಿ. ಈಗ ಯಾವ್ದಕ್ಕೂ ನಮ್ಮ ಸತ್ತುಗ ಬತ್ತುಗ ಕಳ್ಳು ಒಳಗೆ ಸತ್ರ ಹೋದ್ರ ಅವ್ರು ಯಾಕೆ ಇಲ್ಲಿ ಬಂದಾರ? ಎದಕ್ ಬರ್ತಾರ ಅವರು? ಇಲ್ಲಿ ಎದಕ್ ಬರ್ತಾರ? ಅವ್ರಿಗೆ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ ಅವರು? ಅವ್ರಿಗೊಮ್ಮೆ ಹೇಳಿದ್ ಗೊತ್ತಾಗುದಿಲ್ಲೇನು? ಪದೇ ಪದೇ ಬರ್ತಾರಂತ ಹೇಳ್ತಾರ್ರಿ. ನಮ್ಗೆ ಯಾವ್ದ್ರ ಸಲುವಾಗಿ ಹೊರಗೆ ಹಾಕಿದ್ದನ ಅವ್ರು ಯಾರು ಕೇಳ್ಬೇಕಲ್ರಿ? ನಮ್ಗೆ 4 ಮಂದಿ ಕುಂತಾರ ಕೇಳಬೇಕು, ಇಲ್ಲ ನಿಂತಾರ ಕೇಳಬೇಕು, ಹೊಡೆದಾರ ಕೇಳಬೇಕು, ಬಡದಾರ ಕೇಳಬೇಕು. ನಮ್ಮ ಸಮಾಜ ನಾವು ಹೋದ್ರೆ ನಿಮ್ಗೆ ಬರಾಕ್ ನಾಚಿಕೆ ಇಲ್ಲೇನು? ಇಲ್ಲಿ ಯಾಕೆ ಬರ್ತಾರ? ಅಯ್ಯೋ ಅವ ದೊಡ್ಡ ನಾಯಕ ಬರ್ಲಿಲ್ಲ, ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ. ಅಯ್ಯೋ ಹೊಸ ನಾಯಕನ ಹೇಳ್ತಿ ಬರ್ಲಿಲ್ಲ, ಸತ್ತಾಲೆ ಹೋದ್ರ ನಮ್ಮನ್ನ ನೋಡಿ ಹಿಂಗ್ ಮಾತಾಡ್ತಾರ. ನಾವ್ ಅಂತಾರೀಗ ಅವ್ರಿಗೆ ಏನ್ ಮಾಡಿವ್ರಿ ನಾವು ಈಗ ಹೋದ್ರ ಸತ್ತಾರಿಗೆ ಯಾರು ಕರಿತಾರೇನ್ರಿ? ಕರಿಲಾರ್ದ ಹೋಗ್ತೀವಿ. ಸತ್ರ ಲಗ್ನಕ್ಕ ಮೂರ್ತಿಗ ಕರೆದ್ರ ಹೋಗ್ತೀವಿ. 5 ತಾಂಡದ ಮಂದಿ ಬಂದ್ರು ಬಗೆಹರ್ದಿಲ್ಲ. ಇಲ್ಲಿ ತಾನ ನಾವು ಚುಣ್ಯಕ ಅವರು ನಾವು ಕಲ್ತಾಡ್ಯಾಡಿವಿ. ನಮಗೆ ಇಷ್ಟ ಅವಮಾನ ಮಾಡ್ಯಾರಲ್ರಿ ಅವ್ರೀಗ. ಏನ್ ಮಾಡ್ಬೇಕೀಗ? ನಮ್ಮ ನ್ಯಾಯನ ಯಾರು ಕೊಡ್ಸವಲ್ರು. ಮತ್ ಮುಂಜಾನೆ ಬಂದ್ ನಿಂತ್ಕಾಟ ನಾವು DJ ತಂದ ಗಾಡಿ ಏನ ನಮಗೂ ಬರೋಗಿಲ್ರಿ ಕನ್ನಡದ ಗಾಡಿದು ಕಿತ್ ಬಡ ಮಾಡಾಕತ್ತಿದ್ದು, ದನಕರ ಬೆದರಾಕತ್ತಿದ್ವಿ. ಯಾಕೆ ಮಾಡ್ತೀರಿಪ್ಪ ಅಂದ್ರ ನೀವು ಕಲ್ ತಗೊಂಡ್ ಹೋಗ್ದಿರಿ ಅಂತ ಏನ್ ಬೇಕಾದ ಅವ್ರು ಬೇಯಾಕತ್ತಾರ. ಮತ್ ಬಡಿಯಾಕ ಬರಾಕತ್ತಾರ. ಆ ಪೊಮಣ ಎಲ್ಲದಕ್ ಬರ್ತಿರ್ವ, ಎಲ್ಲದಕ್ ಮಾಡ್ತಿರ್ವ, ಇದಕ್ ಯಾಕೆ ಹಿಂಗ್ ಮಾಡ್ತೀರಿ ಅಂತ ನಿಮ್ ತಿಂಡಿ ಗಡ್ಸ್ಕೊಂಡಿರಿ. ನಾವ್ ತಿಂಡಿ ಗಡ್ಸ್ಕೊಂಡಿವ್ರಿ, ಮತ್ ನಿನಗ್ ರೊಕ್ಕ ಕೊಟ್ಟಿವಿ ಅಂತ ಹೇಳಿವಿ. ನಾವು ಆಟ 6.5 ಲಕ್ಷ ತಗೊಂಡಾರ. ಈಗಾದ್ರೂ ಹೇಳ್ತೀವಿ 6.5 ಲಕ್ಷ ತಗೋರ. ಮತ್ ನಾವ್ ಮನೆಗೆ 1 ಲಕ್ಷ ಕೊಡ್ಬೇಕ. ನಾವ್ ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕ್ರಿ? ಅವ್ರು ಇದ್ದಾರ ಕೊಡ್ತಾರ, ದುಡ್ಕೊಂಡ್ ತಿನ್ನಾರ ಎಲ್ಲಿ ಕೊಡ್ಬೇಕು? ನಾವಿಲ್ಲಿ ಹೂಲಗೇರಿ ತಾಂಡ ಕುಷ್ಟಗಿ ತಾಲೂಕು ಜಿಲ್ಲಾ ಕೊಪ್ಪಳದಿಂದ ಮಾತಾಡ್ತಾ ಇರೋದು. ನಾಳೆ ಇದು ಹಬ್ಬ ಮುಗಿದಿಂದ ನಾಳೆನು ಮನೆಗೆ ಹೋಗಿ ಹೊಡಿತೀವಿ. ಅವ್ರು ನಮ್ಗೇನು ಈಡಾಗಲ್ಲ. ಇಷ್ಟು ಬರೀ ಇರೋದು 20 ಮನೆ ಐತಿ, ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ. ನಮ್ಮ ಜೀವ ಬೆದರಿಕೆ ಐತಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅವರು. ಆ ಕಡೆ ಅವರು DJ ಹಬ್ಬ ಮಾಡಕತ್ತಾರ, ಅವರು ರಕ್ಷಣೆ ಕೊಡಕತ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ನ್ಯಾಯ ಕೊಡಿಸಿ. ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ. ದಯವಿಟ್ಟು ಇದ್ರ ಅಧಿಕಾರಿಗಳು ಗಮನ ತರಬೇಕಂತೇಳಿ ನಿಮ್ಗೆ ಒಂದು ಮನವಿ ಮಾಡ್ಕೊಡಕತ್ತೀವಿ.
ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಅಕ್ರಮ ಮಣ್ಣು ಅಗೆತ ಅಧಿಕಾರಿಗಳ ಕಣ್ಣು ಮುಚ್ಚಿ ಕುಳಿತ ನೀತಿಗೆ ಗ್ರಾಮಸ್ಥರ ಆಕ್ರೋಶ. ಚನ್ನಗಿರಿ ಬ್ರೇಕಿಂಗ್ ನ್ಯೂಸ್. ಮರಬನಹಳ್ಳಿಯಲ್ಲಿ ಅಕ್ರಮ ಮಣ್ಣು ಅಗೆತ ಅಧಿಕಾರಿಗಳ ಕಣ್ಣು ಮುಚ್ಚು ನೀತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಹೋಬಳಿ ಮರಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಕಳೆದ ಕೆಲವು ತಿಂಗಳಿನಿಂದ ಗುಡ್ಡವನ್ನ ಅಕ್ರಮವಾಗಿ ಅಗೆದು ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಇನ್ನು ಇದಕ್ಕಿಂತ ವಿಷಾದಕರ ಸಂಗತಿ ಎಂದರೆ ಈ ಸ್ಥಳವು ಯಾವುದೇ ವ್ಯಕ್ತಿಗೆ ಖಾತೆಯಾಗದೆ ಸಾರ್ವಜನಿಕ ಜಾಗವಾಗಿದ್ದು ಇದರ ಪಕ್ಕದಲ್ಲೇ ಪ್ರಸಿದ್ಧ ಶ್ರೀ ಬಸವೇಶ್ವರ ದೇವಾಲಯವಿದೆ. ಆದರೂ ಅಧಿಕಾರಿಗಳ ಕಣ್ಣೆದುರಿಗೆ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಗುಡ್ಡವನ್ನ ಅಗೆದು ಸಾಗಾಟ ನಡೆಯುತ್ತಿದೆ. ಪರಿಸರ ಹಾನಿ ಮತ್ತು ದೇವಾಲಯದ ಪವಿತ್ರತೆ ಹಾಗೂ ಗ್ರಾಮಸ್ಥರ ಜೀವ ಭದ್ರತೆಯ ಬಗ್ಗೆ ಯಾರಿಗೂ ತಲೆನೋವಿಲ್ಲದಂತಾಗಿದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮಸ್ಥರ ಅಸಹನೆ ಹೆಚ್ಚಾಗುತ್ತಿದ್ದಂತೆ ಅವರು ಶೀಘ್ರದಲ್ಲೇ ಮಾನ್ಯ ಸಚಿವರಿಗೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ನಡೆಯುತ್ತಿರುವ ಮಣ್ಣಿನ ಅಗೆತ ನಿಲ್ಲಿಸಿ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ವಶಪಡಿಸಿಕೊಳ್ಳಬೇಕು. ಪರಿಸರವನ್ನ ಕಾಪಾಡುವ ಜವಾಬ್ದಾರಿ ಅಧಿಕಾರಿಗಳದ್ದಾಗಿದೆ. ಈ ವಿಷಯವಾಗಿ ಸ್ಥಳೀಯರು ಪ್ರಶ್ನೆ ಮಾಡುತ್ತಿದ್ದು, ಸಾರ್ವಜನಿಕ ಜಾಗ ಆಗಿದ್ದು ದೇವಾಲಯದ ಪಕ್ಕದ ಗುಡ್ಡ ನಾಶ ಮಾಡಲಾಗುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಕಾಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೋ ಎಂದು ಗ್ರಾಮಸ್ಥರು ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾ ಪವರ್ ನ್ಯೂಸ್, ದಾವಣಗೆರೆ. ಚಿಕ್ಕಬಳ್ಳಾಪುರದಲ್ಲಿ 70 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ. ತಾಲೂಕಿನ ಹೊಸೂರು ಹೋಬಳಿಯ ಮಾಚಿನಹಳ್ಳಿ ಹಾಗೂ ಕುರೋಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅನುದಾನದಲ್ಲಿ 70 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ. ಮರಿಗಮ್ಮ ದೇವಾಲಯದ ಆವರಣದಲ್ಲಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿದ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು. ನಂತರ ನರಗಗೆರೆ ಹೋಬಳಿಯ ನಕ್ಕಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಮಾನ್ಯ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರು ಹಾಗೂ ಇತರ ಗಣ್ಯರೊಡನೆ ಲೋಕಾರ್ಪಣೆ ಮಾಡಿ ಗ್ರಾಮ ಪಂಚಾಯಿತಿಗಳು ಗ್ರಾಮಗಳ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗುವ ಹಲವು ಯೋಜನೆಗಳ ಮಾಹಿತಿಯನ್ನು ನೀಡಿ ಸದ್ಬಳಕೆ ಮಾಡಿಕೊಳ್ಳಲು ಸಹಕಾರಿಯಾಗಬೇಕೆಂದು ತಿಳಿಸಲಾಯಿತು. ನಂತರ ತೊಂಡೇಬಾವಿ ಹೋಬಳಿಯ ತಿಪ್ಪಗಾನಹಳ್ಳಿಯ ಕೆರೆಯು ಕೋಡಿಯಾಗಿದ್ದು ಸ್ಥಳೀಯ ಮುಖಂಡರೊಡನೆ ಭೇಟಿ ನೀಡಿ ಕೆರೆಗೆ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು, ಚುನಾಯಿತ ಜನಪ್ರತಿನಿಧಿಗಳು, ಕಾರ್ಯಕರ್ತರುಗಳು, ಅಧಿಕಾರಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾ ಪವರ್ ಟಿವಿ, ಚಿಕ್ಕಬಳ್ಳಾಪುರ. ಸಹೋದರರಿಗೆ ನಮಸ್ಕಾರ. ನಕ್ಕಲಹಳ್ಳಿಯಲ್ಲಿ ನೂತನವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಅತ್ಯಂತ ಸಂತೋಷಕರವಾಗಿರತಕ್ಕಂಥ ವಿಷಯ. ಇದನ್ನ ಉದ್ಘಾಟನೆ ಮತ್ತು ಅಧ್ಯಕ್ಷತೆಯನ್ನ ಈ ಕಾರ್ಯಕ್ರಮದಲ್ಲಿ ವಹಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಕೆಎಚ್ ಪುಟ್ಟಸ್ವಾಮಿಗೌಡ್ರೆ, ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅವರೇ, ಇವತ್ತು ವಿಶೇಷವಾಗಿ ನಾವು ಮಾತನಾಡಬೇಕು ಅಂತಂದ್ರೆ, ಒಂದು ಊರಿಗೆ ಶಾಲೆ ಹೇಗೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಯ ಕಚೇರಿ ಬಹಳ ಮುಖ್ಯ. ಇವತ್ತು ನಮ್ಮಲ್ಲಿ ಸಂಸತ್ ಇದೆ, ವಿಧಾನಸಭೆ ಇದೆ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕ್ ಪಂಚಾಯತ್ ಇದೆ. ಆದರೆ ನೇರವಾಗಿ ಜನಸಾಮಾನ್ಯರಿಗೆ ಆ ಗ್ರಾಮದಲ್ಲೇನೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಂತ ಆಡಳಿತದ ವ್ಯವಸ್ಥೆ ಯಾವುದಾದ್ರೂ ಇದ್ರೆ ಅದು ಗ್ರಾಮ ಪಂಚಾಯಿತಿ ಅನ್ನೋದನ್ನ ನಾವು ಮರಿಬಾರದು. ಗ್ರಾಮ ಪಂಚಾಯಿತಿ ಇಡೀ ಪ್ರಜಾಪ್ರಭುತ್ವಕ್ಕೆ, ಒಂದು ಪ್ರಜಾ ವ್ಯವಸ್ಥೆಗೆ ಅದು ಅಡಿಪಾಯ. ಆ ಅಡಿಪಾಯದ ಮೇಲೆನೆ, ಅಡಿಪಾಯ ಎಷ್ಟು ಗಟ್ಟಿಯಾಗಿರ್ತದೆ ಅದರ ಮೇಲೆ ನಾವೆಲ್ಲ ಕಟ್ಟಡಗಳನ್ನ ಕಟ್ಕೊಂಡು ಹೋಗ್ಬೋದು, ಎಷ್ಟು ಕಟ್ಟಡಗಳನ್ನಾದ್ರೂ ಕಟ್ಕೊಂಡು ಹೋಗ್ಬೋದು. ಹಾಗಾಗಿ ಆಡಳಿತ ವಿಕೇಂದ್ರದಲ್ಲಿ
ವಿಕೇಂದ್ರಿತ ಒಂದು ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಏನಿದೆ ರೋಲ್ ಏನಿದೆ ಅದು ಬಹಳ ಮುಖ್ಯ. ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರು, ಇವತ್ತು ನೀವೆಲ್ಲ ಕೂಡ ಬಹುಶಃ 5 ವರ್ಷ ಆಗ್ತಾ ಬಂತು ಏನೋ ಗೊತ್ತಿಲ್ಲ, ಆಗ್ತಾ ಬಂದಿದೆಯಲ್ಲ. ಕೃಷ್ಣರಾಯರದು ಜನ್ಮ ಶತಮಾನೋತ್ಸವವನ್ನ ಸಮಾರಂಭವನ್ನ ಬಹಳ ವೈಭವದಿಂದ ಮಾಡಬೇಕು ಅಂತೇಳಿ ಈಗಾಗಲೇ ಅವರ ಅಭಿಮಾನಿಗಳು, ಅವರ ಅನೇಕ ಅಭಿಮಾನಿಗಳು, ಒಬ್ಬ ರಾಜಕಾರಣಿ ನಮ್ಮ ರಾಜ್ಯದಲ್ಲಂತೂ ನನಗೆ ತಿಳಿದಿರಂಗೆ ಯಾರಾದ್ರೂ ಒಬ್ರು ಅಜಾತ ಶತ್ರು ಇದ್ರು ಅಂತ ಅಂದ್ರೆ ಅದು ಕೃಷ್ಣರಾಯರು ಮಾತ್ರ. ಅವ್ರ ಶತ್ರುಗಳೇ ಇಲ್ಲ. ಅವ್ರ ಚುನಾವಣೆಯಲ್ಲಿ ಅವ್ರ ವಿರೋಧಿ ಎದುರಿಗೆ ಬಂದ್ರೆ ಅವ್ರಿಗೂ ನಮಸ್ಕಾರ ಹಾಕಿ ಹೋಗ್ತಾ ಇದ್ರು. ನಾನು ನೋಡಿದ್ದೀನಿ. ಹಾಗಾಗಿ ಅಂತ ಒಂದು ಅಪರೂಪದ ಸರಳ ವ್ಯಕ್ತಿತ್ವದ, ಎಲ್ಲರನ್ನೂ ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಂತ ಸ್ವಭಾವ ಕೃಷ್ಣರಾಯರದು. ಅವ್ರನ್ನ ಮತ್ತೊಮ್ಮೆ ನಾನು ನೆನಪು ಮಾಡಿಕೊಂಡು ಭಕ್ತಿಪೂರ್ವಕವಾದಂತ ಅವರಿಗೆ ನಮನಗಳನ್ನು ಅವ್ರಿಗೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೊಡಿ. ಜಲ್ ಜೀವನ್ ಮಿಷನ್ ಅಲ್ಲಿ 3ನೇದಿದೆ ಬರುತ್ತೆ. ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ 296 ಗ್ರಾಮಗಳಲ್ಲಿ ಕೈಗೆತ್ತಿಕೊಂಡಿರೋದು. ಇದಕ್ಕೆ ಅನುದಾನ ಎಷ್ಟು ಕೊಟ್ಟಿರೋದು? 102 ಕೋಟಿ. ಇದು ಕೇಂದ್ರ ಸರ್ಕಾರದ್ದಿದೆ, ರಾಜ್ಯ ಸರ್ಕಾರದ್ದಿದೆ. ಅದೇ ರೀತಿ ಅಮೃತ್ ಯೋಜನೆ, ಅದು ನಾವು ಮತ್ತು ಶಾಸಕರು ಎಲ್ಲ ಕೂಡ ಈಗಾಗಲೇ ಅದನ್ನ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ವಿ. ಅದು ಕೂಡ 66 ಕೋಟಿ. ಹಾಗಾಗಿ ಕುಡಿಯುವ ನೀರಿಗೆ ಬಹಳ ವಿಶೇಷ ಒಂದು ಒತ್ತನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾ ಇದ್ದೇವೆ. ಅದನ್ನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟು ಈಗಾಗಲೇ ನಾನು ಅಲ್ಲಿ ಸ್ಥಳ ವೀಕ್ಷಣೆಗೆ ಮಾನ್ಯ ಶಾಸಕರು, ನಮ್ಮೆಲ್ಲ ಮುಖಂಡರು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ದಾರೆ. ನನಗಿರುವಂಥ ಮಾಹಿತಿ 100 ಕೋಟಿ ವೆಚ್ಚ ಆಗ್ಬೋದು ಅಂತ ಒಂದು ಈಗ ತಾತ್ಕಾಲಿಕವಾಗಿ ಈಗ ಒಂದು ಅಂದಾಜು ವೆಚ್ಚವನ್ನು ಅವರು ಮಾಡಿದ್ದಾರೆ, ವರದಿಯನ್ನು ಮಾಡಿದ್ದಾರೆ. ಅದು ಹೆಚ್ಚು ಕಡಿಮೆ ಹೆಚ್ಚಾಗ್ಬೋದು. ಯಾಕೆಂದರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟು ಅದರಲ್ಲೇ ಇದೆ, ಭೂಸ್ವಾಧೀನ ಮಾಡಲಿಕ್ಕೆ ಕೂಡ ಅದರ ವೆಚ್ಚ ಕೂಡ ಅದರಲ್ಲೇ ಇದೆ. ಎಷ್ಟಾಗುತ್ತೆ ಏನು ಅಂತ ನೋಡ್ಕೊಂಡು ತ್ವರಿತವಾಗಿ ಈ ಯೋಜನೆ ಆದರೆ ಗೌರಿಬಿದನೂರು ನಗರದ ಮಹಾಜನತೆಗೆ ಬಹಳಷ್ಟು ಇದರಿಂದ ಉಪಯೋಗ ಆಗ್ತದೆ. ಅನೇಕ ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು. ಇದು ನಮ್ಮ ಕಾಲದಲ್ಲಿ 100ಕ್ಕೆ 100 ನಾವು ಮಾಡುವಂಥ ಜವಾಬ್ದಾರಿ ನಾವು ತಗೊಳ್ತೀವಿ. ಸಂಸದರು ಕೂಡ ಒಂದು ಪಂಚಾಯಿತಿಯ ಒಂದು ಕಟ್ಟಡ ಆದರೂ ಕೂಡ ನಮ್ಮ ತಾಲೂಕಿನ ಬಗ್ಗೆ ಇರತಕ್ಕಂಥ ಅಭಿಮಾನ, ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಜನಪರವಾದಂತ ಕೆಲಸ ಮಾಡೋದಕ್ಕೆ ಪಂಚಾಯಿತಿಯ ಕಟ್ಟಡಗಳು ಕೂಡ ಮೂಲಭೂತವಾಗಿ ಆಧಾರ ಸ್ತಂಭಗಳಾಗಿರ್ತವೆ ಅನ್ನೋ ಒಂದು ಅಭಿಮಾನದಿಂದ ಈ ಕ್ಷೇತ್ರದ ಬಗ್ಗೆ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥ ಸಂಸದಕ್ಕೆ ಮೊದಲನೇ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದ್ರೆ ಪಂಚಾಯಿತಿಯ ಕಟ್ಟಡಗಳು ಗ್ರಾಮಗಳಲ್ಲಿ ನಾವೇನು ವಿಧಾನಸೌಧ ಅಂತ ರಾಜ್ಯಕ್ಕೆ ಇರ್ತದೋ ಪಂಚಾಯತಿ ಕಟ್ಟಡಗಳು ಅದೇ ರೂಪದಲ್ಲಿ ಇರ್ತವೆ. ಚಿಕ್ಕ ಕಟ್ಟಡ ಆಗಿರ್ಬೋದು, ಆದ್ರೆ ಆಡಳಿತ ವ್ಯವಸ್ಥೆ ಅಂದ್ರೆ ಬಂದೇನೆ. ಅಲ್ಲಿ ಇಡೀ ರಾಜ್ಯಕ್ಕೆ ವ್ಯವಸ್ಥೆ ಆಡಳಿತ ನಡೆಸಿದ್ರೆ ಈ ಪಂಚಾಯತಿ ಕಟ್ಟಡಗಳು ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪಂಚಾಯತಿಯ ಗ್ರಾಮಗಳ ಸಮಸ್ಯೆಗಳನ್ನ ಮೂಲಭೂತವಾಗಿ ನೀರಿನ ಸಮಸ್ಯೆ ಇರ್ಬೋದು, ಸಣ್ಣ ಪುಟ್ಟ ಜಮೀನಿನ ಸಮಸ್ಯೆ ಇರ್ಬೋದು, ಅಥವಾ ಚರಂಡಿಗಳ ಸಮಸ್ಯೆ ಇರ್ಬೋದು, ಏನೇ ಗ್ರಾಮದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಮಾಡೋದಲ್ಲಿ ಪ್ರಥಮ ಕರ್ತವ್ಯ ನಿರ್ವಹಿಸುವಂಥದ್ದು ಯಾವಪ್ಪ ಅಂದ್ರೆ ಗ್ರಾಮ ಪಂಚಾಯತಿಗಳು. ಅದರಲ್ಲಿ ಆಡಳಿತ ನಡೆಸತಕ್ಕಂಥ ಸದಸ್ಯರುಗಳು, ಪಿಡಿಒಗಳು, ಅಧ್ಯಕ್ಷರುಗಳು, ಇವರೇ ಮೂಲಭೂತವಾಗಿ ನಮಗೆ ಗ್ರಾಮದ ಮುಖಂಡರಿದ್ದಂಗೆ ಅವರ ಸಮಸ್ಯೆ ನಿವಾರಿಸುವಂತರು. ಅಂತರು ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಅವ್ರದೇ ಆದಂತ ಒಂದು ಸ್ಥಳ ಬೇಕು. ಅವ್ರಿಗೆ ಮಾತ್ರ ಈ ಕಟ್ಟಡಗಳು, ಹೊಸ ಕಟ್ಟಡಗಳು ಅವರಿಗೆ ಮಾತ್ರ ಸಂಬಂಧಪಟ್ಟಿರೋದಿಲ್ಲ. ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ ಅಷ್ಟೇ ಅಲ್ಲ, ಅಲ್ಲಿ ಸಮಸ್ಯೆಗಳು ಹೇಳ್ಕೊಂಡು ಬರುವಂತ ಪ್ರತಿಯೊಬ್ಬ ನಾಗರಿಕರಿಗೂ ಸಂಬಂಧಪಟ್ಟಂತ ಕಟ್ಟಡ ಅದು. ಅದನ್ನ ಎಲ್ಲರಿಗೂ ನೆಮ್ಮದಿಯಾಗಿ ಬರೋರಿಗೆ ಮತ್ತೆ ಅಲ್ಲಿ ಆಡಳಿತದಲ್ಲಿ ಇಬ್ಬರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಕಟ್ಟಡಗಳು ಇರಬೇಕು. ಅದಕ್ಕೋಸ್ಕರ
ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಯಾವ ಕಟ್ಟಡ ಇಲ್ಲ, ಅಲ್ಲಿ ಕಟ್ಟಡಗಳನ್ನ ಪ್ರಥಮ ಮೇಲೆ ಏನಿದೆ ಪಕ್ಷಾತೀತವಾಗಿ ನಾನು ಹೇಳೋಂಥದ್ದು, ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಒಳ್ಳೆಯವರನ್ನ ಆಯ್ಕೆ ಮಾಡಿ, ಯಾವುದೇ ಪಕ್ಷದಲ್ಲಿ ಅವರಿಗೆ ಅಭಿವೃದ್ಧಿ ಒಂದೇ ಅವ್ರ ಗುರಿಯಾಗಿರ್ಬೇಕು. ನಿಮ್ಮ ಸೇವೆ, ನಿಮ್ಮ ಊರಿನ ಸೇವೆ, ನಿಮ್ಮ ಊರಿನ ಅಭಿವೃದ್ಧಿ ಅದೊಂದೇ ಅವ್ರಿಗೆ ಗುರಿ ಇರಬೇಕು. ಅಂತ ಒಬ್ಬ ವ್ಯಕ್ತಿಗಳನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನ ವಿಚಾರ ಮಾಡಿದ್ದಾರೆ. ಇವತ್ತು ಜಲ್ ಜೀವನ್ ಮಿಷನ್, ಕುಡಿಯುವ ನೀರು, ಇವತ್ತು ಅದೇ ರೀತಿ ಜನರಿಗೆ ಉಚಿತವಾಗಿ ಮನೆಗಳನ್ನು ಕಟ್ಟಿಸ್ಕೊಡುವಂಥದ್ದು, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಈಗಾಗಲೇ ಸೌರಶಕ್ತಿ ಮೂಲಕ ಪ್ರಧಾನಮಂತ್ರಿಗಳ ಸೌರಗಾರ ಇದು ಈಗಾಗಲೇ ಕಳೆದ ಸಲ ನಾವು ಬರಕ್ಕಾಗಲಿಲ್ಲ, ಇವತ್ತು ಗೌರಿಬಿದನೂರಿನಲ್ಲಿ ಉದ್ಘಾಟನೆ ಆಗಿದೆ. ಅದು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿಶೇಷವಾದಂತಹ ಯೋಜನೆ. ಯಾವುದೇ ಒಂದು ಲೋಡ್ ಶೆಡ್ಡಿಂಗ್ ಇಲ್ದಿರ ನಿತ್ಯ ನಿರಂತರವಾಗಿ ರೈತರ ಕೃಷಿಗೆ ಅನುಕೂಲ ಆಗಲಿಕ್ಕೆ ಈ ಯೋಜನೆಯನ್ನ ಆಯಾ ತಾಲೂಕುಗಳಲ್ಲೇ, ಅದು ಸೌರಶಕ್ತಿ ಇರ್ಬೋದು, ಪವನ ಶಕ್ತಿ ಇರ್ಬೋದು, ಬೇರೆ ಬೇರೆ ಮೂಲಗಳಿಂದ ಎಲ್ಲಿ ಇವತ್ತು ಇದ್ದಲಿಂದ ಇನ್ನೊಂದು ಕನ್ವೆನ್ಷನಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಅದನ್ನು ಬಿಟ್ಟು ರಿನ್ಯೂವಬಲ್ ಎನರ್ಜಿ, ಹಾಗಾಗಿ ಅಂತ ಒಂದು ಎನರ್ಜಿಯನ್ನ ತೆಗೆದುಕೊಳ್ಳೋದ್ರ ಮೂಲಕ ಇವತ್ತು ಪ್ರಕೃತಿಗೆ ಅನುಕೂಲ ಆಗುವಂಥದ್ದು ಮತ್ತು ಸಮಾಜಕ್ಕೆ ಒಳ್ಳೆಯದಾಗುವಂತ ಒಂದು ಶಕ್ತಿಯನ್ನ ಹೆಚ್ಚಾಗಿ ಇವತ್ತು ಅಭಿವೃದ್ಧಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಈ ತಾಲೂಕಿನಲ್ಲಿ ಸುಮಾರು 571 ಜನ ರೈತರಿಗೆ 3,65,00,000 ಬಿಡುಗಡೆಯನ್ನ ಮಾಡಿದ್ದೇವೆ. ಸುಮಾರು 8,497 ಕ್ವಿಂಟಾಲ್ ರಾಗಿಯನ್ನ ಖರೀದಿ ಮಾಡಿ ಬೆಂಬಲ ಬೆಲೆಗೆ. ಈಗ ಬರ್ತಾ ನನಗೆ ತೋರಿಸಿದ್ರು ಚರ್ಬಂಡಳ್ಳಿ ಹತ್ರ ಸುಮಾರು 150-200 ಎಕರೆ ಜಮೀನು ರಾಗಿ ಬೆಳೆ ಬಿದ್ದೋಗಿದೆ. ಕೇವಲ 400 ರೂಪಾಯಿ ಯಾರೆಲ್ಲ ಅದಕ್ಕೆ ಇವತ್ತು ಇನ್ಶೂರೆನ್ಸ್ ಅನ್ನ ಕಟ್ಟಿರ್ತಾರೆ ಅವರಿಗೆ ನಷ್ಟ ಪರಿಹಾರವನ್ನ ಇವತ್ತು ಕೇಂದ್ರ ಸರ್ಕಾರ ಕಟ್ಟಿಕೊಡುತ್ತೆ. ರೈತರು ಇದ್ರ ಬಗ್ಗೆ ಎಲ್ಲ ಕೂಡ ಆಸಕ್ತಿಯನ್ನು ವಹಿಸಿ ಅರಿವನ್ನ ಮೂಡಿಸ್ಕೊಂಡು ನೀವು ಇನ್ಶೂರೆನ್ಸ್, ಬೆಳೆ ಇನ್ಶೂರೆನ್ಸ್ಗೆ ನೀವು ಹೆಚ್ಚಾಗಿ ನೀವೆಲ್ಲ ಕೂಡ ಕಟ್ಕೋಬೇಕು. ಅದರ ಮೂಲಕ ಬಹಳಷ್ಟು ನಿಮಗೆ ನಷ್ಟ ಪರಿಹಾರವನ್ನ ಕಟ್ಕೊಡುವಂತ ವಿಧಾನ ಬಹಳ ಸರಳ ಆಗಿದೆ. ಅನೇಕರು ಇದರಿಂದ ಪ್ರಯೋಜನ ಪಡೆದಿದ್ದಾರೆ. ಮತ್ತು ಗ್ರಾಮ ಪಂಚಾಯಿತಿಗೆ ಸೀಮಿತವಾಗಿ ಮಾತನಾಡಬೇಕು ಅಂತಂದಾಗ ಸರ್, ಜಗದೀಶ್ ಅವ್ರದ್ದು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಜಗದೀಶ್ ಅವ್ರದ್ದು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಏನದು? ರೈತರು ಚಿಕ್ಕಬಳ್ಳಾಪುರ ರೈತರಿಗೆ ಮೆಕ್ಕೆಜೋಳ ವಿಚಾರವಾಗಿ ಜಮೀರ್ ಅಹಮದ್ ಅವರು ಒಂದು ಆಡಿಯೋ ರಿಲೀಸ್ ಆಗುತ್ತೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಂತಾರೆ. ಜಮೀರ್ ಅಹಮದ್ ಅವರು ರೈತ ಪರ ಇದ್ದಾರೆ, ವ್ಯಾಪಾರಿಗಳ ಪರ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇನು ಆಡಿಯೋ ಕ್ಲಿಪ್ ನಾನು ಕೇಳಿಸ್ಕೊಂಡಿಲ್ಲ. ಮೊದಲನೇದಾಗಿ ಅದನ್ನ ಕೇಳಿಸ್ಕೊಳ್ಬೇಕಿದ್ರೆ ನಾನು ಉಲ್ಲೇಖ ಮಾಡ್ತೀನಿ. ಕೇಳಿಸ್ಕೊಳ್ದಿರ ನಾನು ಉಲ್ಲೇಖ ಮಾಡೋದು ಸರಿ ಹೋಗಲ್ಲ. ಮತ್ತೆ ಇದು ನೀವು ಬರಬೇಕಾದ್ರೆ ಮಂಚನಹಳ್ಳಿ ತಾಲೂಕು ಹತ್ರ ಕೆಲವು ಜಮೀನುಗಳು ರಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಥರ ಇದು ಮಾಡ್ತೀವಿ? ಈಗ ರಾಗಿ ಬೆಳೆ ಒಂದು 100-150 ಎಕರೆ ಆ ಭಾಗದಲ್ಲಿ ಅದು ಏನು ರಾಗಿ ಬೆಳೆ ಮಳೆ ಬಿದ್ದಿರೋದ್ರಿಂದ ಅದು ಬಿದ್ದಿದೆ. ಇನ್ನೊಂದು 1 ವಾರ ಎಲ್ಲ ಆಗಬೇಕಾಗಿತ್ತು, 1 ವಾರ 10 ದಿವಸ ಹೋಗ್ಬೇಕಾಗಿತ್ತು ಅದು. ಹಾಗಾಗಿ ನಷ್ಟ ಆಗಿದೆ, ಇವತ್ತು ರೈತರಿಗೆ ಖಂಡಿತವಾಗಿಯೂ ನಷ್ಟ ಆಗಿದೆ. ನಿಮ್ಗೆ ಗೊತ್ತಿದೆ, ರಾಗಿ ನಮ್ಮ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಮೋದಿಜಿಯವರು ಅತಿ ಹೆಚ್ಚು ಬೆಂಬಲ ಬೆಲೆಯನ್ನು ವ್ಯಕ್ತಪಡಿಸಿ ಹೈಯೆಸ್ಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಮಗೆ ರಾಗಿ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಯಾರು ಇನ್ಶೂರೆನ್ಸ್ ಅನ್ನು ಕಟ್ಟಿರ್ತಾರಲ್ಲ ರಾಗಿ ಬೆಳೆಗೆ, ಕೇವಲ 400 ರೂಪಾಯಿ ಏನೋ ಒಂದು ಎಕರೆಗೆ ರಾಗಿ ಬೆಳಿಬೇಕು ಅಂದರೆ 400 ರೂಪಾಯಿ ಅಷ್ಟೇ ಇನ್ಶೂರೆನ್ಸ್ ಕಟ್ಟಬೇಕು. ಹಾಗಾಗಿ ಆ ನಷ್ಟ ಏನಾಗಿದೆ, ಈಗಾಗಲೇ ನಾನು ಬರುವಾಗನೇ ಅಲ್ಲಿಂದನೇ
ಸಂಬಂಧಪಟ್ಟಂತ ಜಾಯಿಂಟ್ ಡೈರೆಕ್ಟರು ಮತ್ತು ನಾಗಭೂಷಣ್ ಅವರು ಅವ್ರ ತಂದೆಯವ್ರನ್ನ ನಾನು ನೋಡಿರಲಿಲ್ಲ, ನಾನು ಕೇಳಿದ್ದೆ, ನಾನು ವೈಯಕ್ತಿಕವಾಗಿ ಪರಿಚಯ ಇಲ್ಲ. ಬಹಳ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ನಾನು ಕೇಳ್ಪಟ್ಟಿದ್ದೆ. ತಾಲೂಕಿಗೆ ಬಂದಾಗ ಜನರು ಹೇಳೋದಕ್ಕೆ, ಸುತ್ತಮುತ್ತ ಜನರು ಹೇಳೋದಕ್ಕೆ ಕೇಳಿದ, ಅಜಾತ ಶತ್ರು, ಯಾರು ಕೂಡ ದ್ವೇಷ ಮಾಡಿದ್ರಲ್ಲ, ಕನ್ನಿಂಗ್ನೆಸ್ ಅನ್ನೋದವರ ಎದೆಯೊಳಗೆ ಯಾವುದೂ ಇರಲಿಲ್ಲ, ಓಪನ್ ಆದಂತಹ ವ್ಯಕ್ತಿತ್ವ ಅಂತ. ಅದೆಲ್ಲ ಕೇಳಿ ನನಗೆ ಇನ್ನೊಂದು ಅದಕ್ಕಿಂತ ಹೆಚ್ಚಾದ ಸಂತೋಷ ಅಂದರೆ, ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಸಂಸದರಾಗಿದ್ದುಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಹಾಗೆ ಸೇವೆ ಸಲ್ಲಿಸಿರುವಂತರು. ನಮ್ಮ ಅವ್ರನ್ನ ಒಂದು ಶತಮಾನೋತ್ಸವಕ್ಕೆ ಡಿ.ಕೆ ಅವ್ರನ್ನ ಕಲಿಯಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಅವರು ಕೂಡ ತುಂಬ ಹೃದಯದಿಂದ, ಇಲ್ಲಪ್ಪ ಅವರು ಬಹಳ ದೊಡ್ಡ ವ್ಯಕ್ತಿತ್ವ ಕೃಷ್ಣರಾವ್ ಅಂದ್ರೆ, ನಮ್ಮ ಕಾಂಗ್ರೆಸ್ ಭವನವನ್ನ ಕಟ್ಟಿಕೊಟ್ಟರು ಅವರೇನೆ. ಇವತ್ತು ನಾವು ಅವ್ರು ಕಟ್ಟಿದ ಕಾಂಗ್ರೆಸ್ ಭವನದಲ್ಲಿ ಇದ್ದೀವಿ, ಅವ್ರಿದ್ದಂತ ಸೀಟಲ್ಲಿ ಈಗ ನಾನು ಕೂತಿದ್ದೀನಿ ಅನ್ನೋ ಒಂದು ದೊಡ್ಡ ಮಾತನ್ನು ಕೂಡ ಅವರು ಹೇಳಿದ್ರು. ಅಂತ ವ್ಯಕ್ತಿತ್ವ ಇರುವಂತ ಕೃಷ್ಣರಾವ್ ಅವರ ಜನ್ಮ ಶತಾಬ್ದಿಯನ್ನ ಖಂಡಿತವಾಗೂ ನಾವು ಪಕ್ಷ ಭೇದ ಬಿಟ್ಟು, ಜಾತಿ ಭೇದವೆಲ್ಲ ಎಲ್ಲವನ್ನ ತೊರೆದು ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥವರು ಈ ತಾಲೂಕಿನ ಹಾಳು ಹೋಗಿದ್ದಾರೆ. ಇಡೀ ರಾಜ್ಯನೇ ಮಾರ್ಗದರ್ಶನ, ಇದು ಅಧ್ಯಕ್ಷರು ಅಂದ್ರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಅಂದ್ರೆ ಇಡೀ ರಾಜ್ಯಕ್ಕೆ ಮಾರ್ಗದರ್ಶನವನ್ನ ಆ ತಾಲೂಕಿನ ಒಂದು ಪಕ್ಷಕ್ಕೆ ಮಾಡಿದಂಥವ್ರು. ಬಹಳ ಹಿರಿಯ ವ್ಯಕ್ತಿ, ನಮ್ಮ ತಾಲೂಕಿನಲ್ಲಿ ಇದ್ದಂತ ವ್ಯಕ್ತಿ. ಜನ್ಮ ಶತಾಬ್ದಿಯಿಂದ ತುಂಬಾ ಸಂತೋಷ ಆಗ್ತದೆ ನನಗೆ. ನಾನು ನಾಗಭೂಷಣ್ ರಾವ್ ಬಂದಾಗ ಹೇಳಿದೆ, ಏನು ಸಹಾಯ ಸಹಕಾರ ಹೇಳಿ ನಾನು ಮಾಡಕ್ ರೆಡಿ ಇದ್ದೀನಿ. ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದಂತ ಮಾತಾಡಿದೆ. ಆ ಮಾತಿನ ಪ್ರಕಾರ ಇವತ್ತು ಕೂಡ ನಮ್ಮೆಲ್ಲರೂ ಕೂಡ ಪಕ್ಷ ಭೇದ ಬಿಟ್ಟು, ಯಾವುದೇ ಜಾತಿ ಧರ್ಮ ಭೇದ ಬಿಟ್ಟು, ಸಾಹಿತ್ಯ ಮುಖ್ಯ ಕಸಬೇನು ಇವತ್ತು ಆ ಊರುಗಳಲ್ಲಿ ಚರಂಡಿ ವ್ಯವಸ್ಥೆಯನ್ನ ಸರಿಯಾಗಿಡಬೇಕಾಗ್ತದೆ. ಇವತ್ತು ಆ ರಸ್ತೆಗಳನ್ನ ಶುದ್ಧ ಮಾಡಬೇಕಾಗ್ತದೆ. ದಾರಿ ದೀಪಗಳು ಅಳವಡಿಸುವಂಥದ್ದು, ಮತ್ತು ಎಲ್ಲಿ ಸರ್ಕಾರಿ ಜಾಗಗಳಿರ್ತವೆ ಅಂತ ಕಡೆ ಇವತ್ತು ಕುಡಿಯುವ ನೀರಿನ ಘಟಕಗಳಿರ್ಬೋದು, ಅಥವಾ ಸರ್ಕಾರ ಯಾವುದೇ ಒಂದು ಕಟ್ಟಡವನ್ನ ಕಟ್ಟಲಿಕ್ಕೆ ಅವಕಾಶ ಇದೆ ಅದನ್ನೆಲ್ಲ ಕೂಡ ಮಾಡಿಕೊಡ್ಬೇಕು. ಮತ್ತು ಈ ಖಾತಾಗಳು ಇವೆಲ್ಲ ಕೂಡ PDO ಅವರಿಗೆ ಬಹಳಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ. ನಾನು ವಿಶೇಷವಾಗಿ ಅಧಿಕಾರಿಗಳಿಗೆ ಹೇಳುವಂಥದ್ದು, ಬಹಳ ಕಡೆ PDO ಮತ್ತು ಅಧ್ಯಕ್ಷರು ಆಡಳಿತ ಮಂಡಳಿಗೆ ಘರ್ಷಣೆ ಆಗ್ತದೆ. ಇದಾಗಬಾರ್ದು. ಯಾವಾಗಲೂ ಅಧಿಕಾರಿಗಳು ಒಂದು ನಿಮ್ ತಲೆಯಲ್ಲಿ ಇಟ್ಕೋಬೇಕಾಗಿರೋದು, ನೀವು ನೇಮಕ ಆಗಿರುವಂತವ್ರು ಅಧಿಕಾರಿಗಳು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರೇ ಒಬ್ಬ ಗುಮಾಸ್ತನಿಂದ ಚೀಫ್ ಸೆಕ್ರೆಟರಿ ಇರ್ಬೋದು ಇಡೀ ದೇಶಕ್ಕೆ, ಯು ಆರ್ ಆಲ್ ಅಪಾಯಿಂಟೆಡ್. ಆದ್ರೆ ನಮ್ಮ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಚುನಾಯಿತರಾಗಿರುವಂಥದ್ದು. ಅವ್ರು 5 ವರ್ಷ ಇರ್ಬೋದು ಅವ್ರಿಗೆ ಅಧಿಕಾರ, ಆದ್ರೆ ಅವ್ರಿಗೆ ಅಧಿಕಾರ ಕೊಟ್ಟಿರೋರು ಜನರು. ಅವ್ರ ಮಾತನ್ನು ಕೇಳಬೇಕು, ನೀವು ಗೌರವ ಕೊಡಲೇಬೇಕು. ಅದೇ ಹಾಗೆ 15 ಫೈನಾನ್ಸ್ ಮೂಲಕ ಯಾವ್ಯಾವುದು ಅವಶ್ಯಕತೆ ಇದೆಯೋ ಅಲ್ಲಿಂದ ಅಮೌಂಟ್ ತಗೊಂಡು ಕಟ್ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ವಿ. ಕಟ್ಟಡ ಕಟ್ಟೋದು ಎಷ್ಟು ಮುಖ್ಯನೋ ಅದರಲ್ಲಿ ಆಡಳಿತ ನಡೆಸುವಂತ ನೀವೆಲ್ಲ ಅಧ್ಯಕ್ಷರುಗಳು, ಸದಸ್ಯರುಗಳು ಕೂಡ ಜನಗಳ ಸಮಸ್ಯೆಗೆ ಅಷ್ಟೇ ಅಚ್ಚುಕಟ್ಟಾಗಿ ಸ್ಪಂದನೆ ಮಾಡಿ, ಅದರ ಅಧಿಕಾರಿಗಳು ಅಷ್ಟೇ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಸಂಸದರು. ಅಧಿಕಾರಿಗಳು ಇರೋದು ಯಾತಿಕಪ್ಪ ಅಂದ್ರೆ ಜನಗಳ ಸೇವೆ ಮಾಡೋಕ್ಕೆ ಅಪಾಯಿಂಟ್ ಮಾಡಿರೋದು. ಯಾತಿಗೆ ಅಂತ ಅಂದ್ರೆ ಚುನಾಯಿತ ಸದಸ್ಯರುಗಳಿಗೆ, ಅಧ್ಯಕ್ಷರಿಗೆ ಸಹಾಯಕರಾಗಿ ಜನಗಳ ಸಮಸ್ಯೆಯ ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸಕ್ಕೋಸ್ಕರ ನಿಮ್ಗೆ ಸಂಬಳ ಕೊಟ್ಟು ಎಲ್ಲ ಕೊಟ್ಟು ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನು ನಿಮ್ಮ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ನಾವು ಕಿವಿ ಮಾತನ್ನು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಅದೇ ರೀತಿ ಅಧಿಕಾರಿಗಳು ಕೆಲಸ ಮಾಡಬೇಕಾಯ್ತದೆ. ನಮ್ಮ ಸಂಸದರು ಅಷ್ಟೇ ಬಹಳ ಜನಪರವಾದಂತ ಪಕ್ಷ ನೋಡೋದಿಲ್ಲ ಅವರು ಮೊದಲಿಂದ ನನಗೆ ಆತ್ಮೀಯರು, ಬಹಳ ಆತ್ಮೀಯರು. ಅವರ ಒಂದು ನಂಬಿಕೆಗೆ ಒಂದು ಮಾತು ಕೊಟ್ರೆ ಬಹಳಷ್ಟು ನಡ್ಕೊಳ್ಳುವಂತ ವ್ಯಕ್ತಿತ್ವ ಅವರು, ಒಳಗೆ ಹೊರಗೆ ಇಲ್ಲ ಅವರು. ನಾನು ನೋಡಿದ್ದೀನಿ, ಒಂದು ಮಾತು ಒಂದು ನಂಬಿಕೆಗೆ ಬಹಳಷ್ಟು ಅರ್ಹವಾದ ವ್ಯಕ್ತಿ ನಾನು ನೋಡಿರೋ ರಾಜಕಾರಣಿಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಒಬ್ರು. ನನಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ, ನಾನು ಹೇಳ್ತೀನಿ. ನಾನು ಅವ್ರ ವಿಚಾರದಲ್ಲಿ ನಮ್ಮ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಒಪ್ಕೋತೀನಿ ನಾನು. ಆದ್ರೆ ಅವರು ನಾನು ತುಂಬ ಹೃದಯದಿಂದ ನಮ್ಗೆಲ್ಲ ಸಹಾಯ ಸಹಕಾರವನ್ನ ನೀಡಿದ್ರು, ನಾನು ನೆನೆಸ್ಕೊಳ್ಳಬೇಕು. ಆದ್ರೂ ಕೂಡ ಅವರ ಮಾಡಿದಂತಹ ಸಹಾಯ ಸಹಕಾರ ನಮ್ಮ ಎದೆಯಲ್ಲಿ ಇದ್ದೇ ಇರ್ತದೆ ಯಾವತ್ತೂ ಕೂಡ. ಹಾಗೇನೆ
ಜನಪರವಾಗಿ ಕಾಳಜಿ ಇಟ್ಕೊಂಡು ಇದ್ರದ್ದು ಯಾವುದು ಜೆ ಜಲಜೀವನ್ ಮಿಷನ್ ಬಗ್ಗೆ ಹೇಳ್ತಾ ಇದ್ರು ನೋಡಿ. ಅದೆಲ್ಲ ಲಿಸ್ಟ್ ಕೊಟ್ಟು ಸರಿಯಾಗಿ ಇನ್ನೂ ಕೆಲಸ ಆಗ್ಬೇಕಾಯ್ತು, ಪೂರ್ಣ ಆಗ್ಬೇಕಾಗಿದೆ. ನೀವು ಸರಿ ಮೀಟಿಂಗ್ ಮಾಡಿ, ಕಾಂಟ್ರಾಕ್ಟರ್ನ ಮತ್ತು ಅಧಿಕಾರಿಗಳ ಕರೆದು ಮೀಟಿಂಗ್ ಮಾಡಿ ಅದು ಪೂರ್ಣವಾಗಿ ಆದಷ್ಟು ಅಚ್ಚುಕಟ್ಟಾಗಿ ಆಗ್ಲಿಕ್ಕೆ ನೀವು ಶ್ರಮ ಹಾಕಿ ಅನ್ನೋ ಒಂದು ಕಿವಿ ಮಾತನ್ನು ಕೂಡ ನಮ್ಗೆ ಹೇಳಿದ್ರು. ಅದಲ್ಲದೆ ತಾಲೂಕಿಗೆ ಬೇಕಾದಂತ ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಬರಬೇಕಾದಂತ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ನೀವು ಯಾವುದೇ ಸಂತೋಷ ಇಲ್ಲದೆ ನನ್ನ ಹತ್ರ ಬನ್ನಿ, ನಾನು ಏನಿದೆ ತಾಲೂಕಿಗೆ ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ಮೊದಲು ಕೊಟ್ಟಿದ್ರು, ಈಗಲೂ ಕೊಟ್ಟಿದ್ದಾರೆ. ಮತ್ತು ಅನೇಕ ಅಮೌಂಟ್ ಅವಳ ಅನುದಾನದಲ್ಲೂ ಕೂಡ ನಮ್ಮ ತಾಲೂಕಿಗೆ ಯಾವುದೇ ಭೇದ ಭಾವ ಮಾಡದಲ್ಲಿ ನಮ್ಮ ತಾಲೂಕಿಗೆ ಕೊಡ್ತಾ ಬಂದಿದ್ದಾರೆ. ಅದರಿಂದ ಅವರ ಮಾರ್ಗದರ್ಶನ ಇರ್ಬೋದು, ಅವರ ಸೇವೆ ಕೂಡ ನಮಗೆ ತಾಲೂಕಿಗೆ ಒಂದು ಉತ್ತಮವಾಗಿ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಒಂದು ಸಲಹೆ ಸೂಚನೆಗಳು, ಅವರ ಮಾರ್ಗದರ್ಶನಗಳು ಕೂಡ ನಮಗೆ ಬೇಕಾಗ್ತದೆ. ಅವರು ಮತ್ತು ನಾವೆಲ್ಲ ಸೇರಿ ಖಂಡಿತವಾಗೂ ತಾಲೂಕಿನ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಅವ್ರ ಸಲಹೆಯನ್ನು ಕೂಡ ತಗೋತೀನಿ, ಅವ್ರ ಸಹಕಾರವನ್ನು ನಾನು ಕೇಳ್ಕೊತೀನಿ ಅಂತ ಹೇಳ್ತಾ, ಈಗಾಗಲೇ ಅಲ್ಲಿ ಒಂದು ಬ್ರಿಡ್ಜ್ ಬೇಕು, ನಮ್ಮ ತಾಲೂಕಿಗೆ ಬೇಕಾದಂತ ರೈಲ್ವೆ ಬ್ರಿಡ್ಜ್ ಬೇಕಾಯಿತು. ಮೊದಲು ಬಚ್ಚೇಗೌಡರು ಪೇಟೆನಲ್ಲೂ ಹೋಗಿ ನಾವು ಅವ್ರಿಗೆ ಹೇಳಿಸಿ ಒಂದು ಮನವಿ ಪಟ್ಟಿಸಿದ್ರು, ಅವರು ಬಿಜೆಪಿಯಲ್ಲಿ ಇದ್ದಾಗ. ಈಗಲೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಧಿಕಾರದಲ್ಲಿ ನಮ್ಮ ಸಂಸದರಿಂದ ಆದಷ್ಟು ಬೇಗ ಆ ಬ್ರಿಡ್ಜ್ ಆಗಂಗೆ ದಯಮಾಡಿ ಒಂದ್ ಸ್ವಲ್ಪ ಫೋರ್ಸ್ ಮಾಡಿ ಆದಷ್ಟು ಬೇಗ ಟೆಂಡರ್ ಅಮೌಂಟ್ ಆಗ್ತಾ ಇದೆ, ಟೆಂಡರ್ ಮಾಡೋಕ್ಕೆ ಆದಷ್ಟು ಬೇಗ ಒತ್ತಡವನ್ನು ಹಾಕಿ ಅಂತ ಕೇಳ್ಕೊತೇನೆ. ಅದೇ ರೀತಿ ಅಕ್ಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಯ ನೂತನವಾಗಿರ್ತಕ್ಕಂಥ ಕಟ್ಟಡ ಉದ್ಘಾಟನೆ ನಿಜವಾಗಿಯೂ ಕೂಡ ವೈಯಕ್ತಿಕವಾಗಿ ಕೂಡ ನನಗೆ ಸಂತೋಷ. ಯಾಕೆಂದ್ರೆ ನಕ್ಕಲಹಳ್ಳಿಗೆ ಬರ್ಲಿಕ್ಕೆ ಇದೊಂದು ಅವಕಾಶ. ಕೆಲವು ಸಲ ಬಂದಿದ್ದೀನಿ. ಅದೇನು ಅಂತಂದ್ರೆ ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ, ನಾನಿವತ್ತು ಡಾಕ್ಟರ್ ಆಗಿದ್ದೀನಿ ಅಂದ್ರೆ ಅದಕ್ಕೆ ಸಹಕಾರ ಕೊಟ್ಟಂತವರು ದಿವಂಗತ ಕೃಷ್ಣರಾಯರು, ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಾಮಿ ಅಂತಾನೆ ಕರಿತಾ ಇದ್ವಿ, ನಮ್ಮ ತಂದೆಯವರು ನಾವು ಕೂಡ. ಹಾಗಾಗಿ ಅವರ ಈ ಗ್ರಾಮದಲ್ಲಿ ಇಂಥ ಒಂದು ಕಟ್ಟಡ ನಿರ್ಮಾಣ ಆಗಿರುವಂತದ್ದು ನಮಗೆಲ್ಲ ಕೂಡ ಸಂತೋಷವನ್ನ ತಂದಿದೆ. ಅದರಲ್ಲಿ ಕೂಡ ಇವತ್ತು PDO ಅವರು ಮತ್ತು ಇವರೆಲ್ಲ ಹೇಳ್ತಾ ಇದ್ರು, ಈ ಅನುದಾನ ಕೂಡ ಕೇಂದ್ರ ಸರ್ಕಾರದ 15ನೇ ಫೈನಾನ್ಸ್ ನಲ್ಲಿ 10 ಲಕ್ಷ ರೂಪಾಯಿ ಬರುತ್ತೆ. NRLM ಅಂದ್ರೆ ನರೇಗಾ, ಅದರಲ್ಲಿ ಕೂಡ 10 ಲಕ್ಷ, ಒಟ್ಟು 20 ಲಕ್ಷ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ ಜಾರಿ.